ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಮೊದಲ ಹಂತದಲ್ಲಿ ಶಿವರಾಜ್ ತಂಗಡಗಿ ಅವರು ಮಂತ್ರಿ ಆಗ್ತಾರೆ ಅಂತ ಅನ್ಕೊಂಡಿದ್ದೆ. ಸಾಕಷ್ಟು ಅಭಿಮಾನಿ ಕೈ ತಪ್ಪಿದೆ. ಏನು ಹೇಳ್ತೀರಿ? ನಾನೇನು ಹೇಳಾಗಿಲ್ಲ. ಪಕ್ಷ ಏನು ಹೇಳುತ್ತೋ ಅದನ್ನು ಕೇಳ್ತೀನಿ. ನನ್ನ ಪಕ್ಷದ ಮೇಲೆ ನನಗೆ ಆಗ್ಬೇಕಂತ ಆಸೆನೂ ಐತೆ. ನನ್ನ ಭಾಗದ ಜನರಿಗೆ ಆಗ್ಬೇಕಂತ ಆಸೆ ಐತೆ. ಪೂಜೆ ಪುನಸ್ಕಾರವನ್ನು ಮಾಡ್ತಾಯಿದ್ದಾರೆ. ನಾನು ಹೇಳಿದ್ದೀನಿ, ಪೂಜೆ ಮಾಡಿ ಪ್ರತಿಭಟನೆ ಮಾಡಬೇಡಿ ಅಂತೇಳಿ. ನನ್ನ ಪಾರ್ಟಿ ವಿಚಾರದೊಳಗೆ ಪ್ರತಿಭಟನೆ ಮಾಡಬೇಡಿ, ಪೂಜೆ ಮಾಡಿ ಮನವಿ ಮಾಡೋದು ಕೇಳೋದು ಸಹಜವಾದಂಥ ಪ್ರಕ್ರಿಯೆ. ಅದು ಪ್ರತಿಭಟನೆ ಬೇಡ. ದಯಮಾಡಿ ನನ್ನ ಅಭಿಮಾನಿಗಳಿಗೆ ಮತ್ತು ಎಲ್ಲರಿಗೆ ನಾನು ವಿನಂತಿಯನ್ನು ಮಾಡ್ತೀನಿ, ಪ್ರತಿಭಟನೆ ಮಾಡಬೇಡಿ. ನಿಮ್ಮ ದೇವ್ರ ಹತ್ರ ಪೂಜೆ ಮಾಡಲಿ, ನಾಯಕರ ಹತ್ರ ಮನವಿ ಮಾಡ್ಕೊಳ್ಳೋಣ ಅಂತ ನಾನು ವಿನಂತಿಯನ್ನು ಮಾಡ್ತೀನಿ. ಎಷ್ಟು ದಿನ ಹೊರಗಿನವರು ಪೂಜೆ ಮಾಡಿದ್ರು ಸರ್, ಇವತ್ತು ಮನೆಯವರು ನನ್ನ ತಾಯಿ, ನನ್ನ ಹೆಂಡ್ತಿ, ನನ್ನ ಸೊಸೆಂದರು, ನನ್ನ ಮನೆಯಾಗ ಎಲ್ಲರೂ ಮೊದಲಿದ್ದನು ಪೂಜೆ ಪುನಸ್ಕಾರವನ್ನು ಮಾಡ್ಕೊತ ಬಂದಿದ್ದಾರೆ. ನಾನು ಸ್ವಲ್ಪ ಪೂಜೆ ಮಾಡೋದು ಕಮ್ಮಿ. ನಾನು ಪೂಜೆ ಮಾಡ್ತೀನಿ, ಮಾಡೋಂಗಿಲ್ಲ ಅಂತ ಕಮ್ಮಿ. ಆದರೆ ಅತಿ ಹೆಚ್ಚು ನನ್ನ ಹೆಂಡ್ತಿ, ನನ್ನ ಧರ್ಮಪತ್ನಿ ಇರ್ಬೋದು, ನನ್ನ ತಾಯಿ ಇರ್ಬೋದು, ನನ್ನ ಸೊಸೆಂದರು ಇರ್ಬೋದು, ಅವರೆಲ್ಲರೂ ಮೊದಲಿದ್ದ ಪೂಜೆ ಮಾಡೋಂಥದ್ದು ಸಹಜ ಅಲ್ಲ ಸರ್. ತಾಯಿ ಪ್ರೀತಿನೇ ಹಂಗ, ತಾಯಿಯ ವಾತ್ಸಲ್ಯನೇ ಹಂಗ. ತಾಯಿ ಯಾವಾಗಲೂ ಮಗ ಒಂದು ಒಳ್ಳೆಯ ಸ್ಥಾನದಾಗ ಇರಬೇಕಂತ ಆಸೆ ಪಡೋದು ಸಹಜವಾದಂಥ ಪ್ರಕ್ರಿಯೆ. ತಾಯಿ ಆಸೆ ಸಹಜ. ನನ್ನ ಆಸೆ ಏನು ಅಂದರೆ, ಇಲ್ಲಿವರೆಗೂ ಬಂದಿದ್ದೀನಲ್ಲ ನನ್ನ ಜೀವನದ ಸಾರ್ಥಕತೆ ಅಂತ ತಿಳ್ಕೊಂಡಿದ್ದೀನಿ. ನಾನು ಒಬ್ಬ ಕಾರ್ಮಿಕನ ಮಗ. ನಮ್ಮ ಕಡೆ ಉತ್ತರ ಕರ್ನಾಟಕದ ಗೌಂಡಿ ಅಂತಾರೆ, ಕಟ್ಟಡ ಕಾರ್ಮಿಕರಿಗೆ ಗೌಂಡಿ ಅಂತಾರೆ. ಅಂಥವ್ರು ಹೊಟ್ಟೆ ಹುಟ್ಟಿ 3 ಸತಿ ಮಂತ್ರಿಯಾಗಿ, ಕನಗಿರಿ ಕ್ಷೇತ್ರ ಜನರು 3 ಸತಿ ನನ್ನ ಸಚಿವನಾಗಿ ಮಾಡಿದಾರಲ್ಲ, ಕನಗಿರಿ ಕ್ಷೇತ್ರ 3 ಸತಿ ನನ್ನ ಶಾಸಕನಾಗಿ ಮಾಡಿದ್ರಲ್ಲ, ಅದು ನನ್ನ ದೊಡ್ಡ ಪುಣ್ಯ. ಮತ್ತು ಕಾಂಗ್ರೆಸ್ ಪಕ್ಷ ನನಗೆ 2 ಸತಿ ಸಚಿವನಾಗಿ ಮಾಡೈತೆ. 3ನೇ ಸತಿ ನಾನು ಕೇಳ್ತಾ ಇದ್ದೀನಿ, ನನ್ನ ಆಸೆ ಇದೆ, ನನಗೆ ಅವಕಾಶವನ್ನು ಮಾಡಿಕೊಡ್ರಿ ಅಂತ ಕೇಳ್ತಾ ಇದ್ದೀನಿ. ಯಾವ ಇದ್ರೊಳಗೆ ಕೇಳ್ತಿರೋ ಪ್ರಾಂತ್ಯವಾರು ಕೇಳ್ತಾರೆ? ಯಾಕಂದ್ರೆ ಕೊಪ್ಪಳದಾಗ 3 ಮಂದಿ ಲೀಡರ್ಗಳಿದ್ದಾರೆ. ರಾಯರೆಡ್ಡಿ ಅವರು ಈಗ ಹೋರಾಟ ಮಾಡ್ತಿದ್ದಾರೆ, ಈ ಕಡೆ ರಾಘವೇಂದ್ರ ಹಿಟ್ನಾಳ್ ಅವರು ಮಾಡ್ತಿದ್ದಾರೆ. ಈಗ ನಿಮಗೆ ಕೊಟ್ಟರೆ ತಂಗಡಿಗೆ ಒಂದು ತಂಗಡಿಗರಿಗೆ ಒಂದು ಪರ್ಫಾರ್ಮೆನ್ಸ್ ಒಳ್ಳೆ ಕೆಲಸ ಮಾಡಿದ್ದೀನಿ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಿಡ್ಕೊಂಡು, ಆಮೇಲೆ ಜಿಲ್ಲಾ ಅಧ್ಯಕ್ಷನಾಗಿ ಸಂಘಟನೆ ಮಾಡಿದ್ದೀನಿ. ಎಲ್ಲದನ್ನು ಇದನ್ನು ಪರಿಗಣನೆ ಮಾಡಿ ಕೊಡಲಿ ನನಗೆ. ನಾನು ಸಮುದಾಯನಕ್ಕೆ ಅವ್ರು ಲೆಕ್ಕ ಹಾಕ್ತಾರೆ, ಅದನ್ನು ನಾನು ಹೇಳೋದಲ್ಲ, ಅವ್ರು ಲೆಕ್ಕ ಹಾಕಿ ಕೊಡ್ತಾರೆ. ನನ್ನ ಆಸೆ ಏನಂದರೆ ಸಹಜವಾಗಿ ಸರಿ ಎಲ್ಲ ಜಾತಿವಾರನೂ ಆಗುತ್ತೆ, ಸಮುದಾಯವಾರನೂ ಆಗುತ್ತೆ, ಪ್ರಾಂತ್ಯವಾರನೂ ಆಗುತ್ತೆ, ಕೆಲಸನೂ ಆಗುತ್ತೆ, ಅಭಿವೃದ್ಧಿನೂ ಆಗುತ್ತೆ. ಇವೆಲ್ಲವನ್ನೇ ಹಿಡಿತಾರೆ. ಒಂದೇ ಒಂದು ಹಿಡ್ಕೊಂಡು ಯಾರೂ ಕೊಡೋಂಗಿಲ್ಲ. ಬಟ್ ನನಗೆ ವಿಶ್ವಾಸ ಐತೆ, ನನಗೆ ಕೊಡ್ತಾರಂತ. ಮತ್ತು ಇನ್ನೂ ಒಂದು, ರಾಯರೆಡ್ಡಿ ಕೇಳೋದು ತಪ್ಪಲ್ಲ, ರಾಘವೇಂದ್ರ ಹಿಟ್ನಾಳವ್ರು ಕೇಳೋದು ತಪ್ಪಲ್ಲ. ಅದನ್ನು ಹೈಕಮಾಂಡ್ನವ್ರು ನಿರ್ಧಾರ ಮಾಡ್ತಾರೆ. ರಾಘವೇಂದ್ರ ಕೇಳೋದು 3 ಸತಿ ಆಗಿದ್ದಾನೆ, ಕೇಳೋದು ತಪ್ಪಲ್ಲ. ರಾಯರೆಡ್ಡಿ ಅವರು ಮೋಸ್ಟ್ ಸೀನಿಯರ್ ಲೀಡರ್, ಅವರು ಕೇಳೋದು ತಪ್ಪಲ್ಲ. ಯಾರಿಗೆ ಅವಕಾಶ ಐತೆ ಅದನ್ನು ಪಕ್ಷ ನಿರ್ಧಾರವನ್ನು ಮಾಡುತ್ತೆ. ನನಗೆ ಇರ್ತೈತೆ ಅಂತ ವಿಶ್ವಾಸದಿಂದ ಇದ್ದೆ. ಬೇಸರ ಮಾಡ್ಕೋಬೇಡ್ರಿ ಅಂತ ಇವತ್ತು ಎಲ್ಲರಿಗೂ ಹೇಳಿದ್ದೀನಿ. ನನ್ನ ಕಾರ್ಯಕರ್ತರಿಗೆ ಯಾರು ಬೇಸರ ಮಾಡ್ಕೋಬೇಡ್ರಿ, ಪಕ್ಷ ಏನು ಕೆಲಸ ಕೊಡ್ತೈತೆ ಅದನ್ನು ಜವಾಬ್ದಾರಿತವಾಗಿ ಕೆಲಸ ಮಾಡೋಣ ಅಂತ ಹೇಳಿದ್ವಿ. ಮಂತ್ರಿ ಆಗೋದು ಆದರೂ ಖುಷಿ ಐತಿ, ಮಂತ್ರಿ ಆಗದೇ ಇದ್ದರೂ ತಂಗಡಿಗೆ ಅವ್ರು ಖುಷಿ ಐತಿ. ಈಗ ಮಂತ್ರಿ ತಂಗಡಿಗೆ ಯಾವಾಗಲೂ ಮಂತ್ರಿನೇ ಇದಲ್ಲ, ಅದು ಪಕ್ಷ ಅದು ಎಂದೂ ಶಾಶ್ವತ ಯಾವುದೂ ಅಲ್ಲ. ಪಕ್ಷ ಏನು ಜವಾಬ್ದಾರಿ ಕೊಡ್ತೈತಿ ಅವರು ವಿಚಾರ ಮಾಡ್ಕೇಸಿ ಕೊಡ್ತಾರಪ್ಪ ನಮ್ಮ ನಾಯಕರು. ಎಲ್ಲವನ್ನು ವಿಚಾರ ಮಾಡ್ತಾರೆ. ನನಗೆ ನಿರೀಕ್ಷೆ ಇದೆ, ನಿರೀಕ್ಷೆ ಇಟ್ಕೊಂಡಿದ್ದೀನಿ, ಮಂತ್ರಿ ಮಾಡ್ತಾರಂತ. ಅದ್ರ ಬಗ್ಗೆ ಚರ್ಚೆನೂ ಆಗೈತೆ, ಶಾಖನೂ ಆಗೈತೆ. ಅದ್ರ ಬಗ್ಗೆ ಚರ್ಚೆನೂ ಮಾಡಿದ್ರು. ಅದಾದಮೇಲೆ ಹರಿಪ್ರಸಾದ್ ಅವರು ನಮಗಿಂತ ಎಲ್ಲ ಹಿರಿಯ ನಾಯಕರು, ಅವರು ಇವತ್ತು ರಾಜ್ಯದ ಅಧ್ಯಕ್ಷರಾಗಿದ್ದಾರೆ. ಅವ್ರನ್ನ ನಾವು ಮುಕ್ತ ಮನಸ್ಸಿಂದ ಸ್ವಾಗತ ಮಾಡೋದ್ರ ಜೊತೆಗೆ ನಮ್ಮ ನಾಯಕರವರು ಮೋಸ್ಟ್ ಸೀನಿಯರ್ ಲೀಡರ್, ತಪ್ಪೇನಿಲ್ಲ. ನಮ್ಮ ಬಗ್ಗೆ ಚರ್ಚೆ ಆಗಿದ್ದಂತ ಮಾಧ್ಯಮದಾಗ ಬಂದಿದ್ದು. ನಾನಂತೂ ಎಲ್ಲಿ ಹೇಳಿಲ್ಲ, ನಾನೇನು ಹೋಗಿ ನಾನು ಅಧ್ಯಕ್ಷ ಹಾಕಿನಂತ ನಾನೇನು ಹೇಳಿಲ್ಲ. ಬಟ್ ಮಾಧ್ಯಮದೊಳಗೆ ಬಂದದ್ನಾಗ ನನಗೂ ಶಾಕ್ ಆಯ್ತು, ಕೊಟ್ಟರೆ ನಿಭಾಯಿಸ್ತೀನಿ ಅಂತ ಹೇಳಿದೆ. ಸರಿಗ ಸಿದ್ದರಾಮಯ್ಯ